ನಿನ್ನೆ ಸಾಯಂಕಾಲ ಅಂದ್ರೆ 4/6/2025 ಇಸ್ವಿ ಸಂಜೆ 4:15 ಸಮಯದಲ್ಲಿ ನಿನ್ನೆ ನಂದು ಮೆಡಿಕಲ್ ಸೂಪರಿಂಟೆಂಡೆಂಟ್ ಕಮ್ 3rd ಯೂನಿಟ್ ನಂದೇ ಡ್ಯೂಟಿ ಇತ್ತು. ಕರೆಕ್ಟ್ ಆಗಿ 4:15 ನಾವು ಅಲ್ಲಿ ಬಾಗಿಲಲ್ಲಿ ನಿಂತಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಆಂಬುಲೆನ್ಸ್ 2 ಪೇಷಂಟ್ಸ್ ಕರ್ಕೊಂಡ್ಬಂದ್ರು. ನಾವು ಎಲ್ಲರೂ ಲಿಟರಲಿ ಗಾಡಿಗೆ ಎಂಟ್ರಿ ಆಗಿ ಆಂಬುಲೆನ್ಸ್ ಅಲ್ಲಿ ಹತ್ತಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಡೆತ್ ಆಗಿದ್ರು. ಗಾಡಿನಲ್ಲೇ ತರಬೇಕಾದ್ರೆ ಡೆತ್ ಆಗಿದ್ರು. ಫಸ್ಟ್ ವಿ ಹ್ಯಾವ್ ರಿಸೀವ್ಡ್ 2 ಡೆಡ್ ಬಾಡೀಸ್. ಆಮೇಲೆ ಹಾಗೆ ನಾವು ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದ್ದೆ, ನಾನು ಮಾರ್ನಿಂಗೇನೆ ಒಂದು ನೋಟಿಸ್ ಕೊಟ್ಟಿದ್ದೆ ನಮ್ಮ ಎಲ್ಲಾ ಅಫಿಷಿಯಲ್ಸ್ಗೂ. ಹೆಡ್ ಕ್ವಾರ್ಟರ್ ಇರಬೇಕು, ಹಾಸ್ಪಿಟಲ್ ಇರಬೇಕು, ಎಲ್ಲಾ ಸಿಬ್ಬಂದಿ, ಆಸ್ಪತ್ರೆ ಸಿಬ್ಬಂದಿ, ಡಾಕ್ಟರ್ಗಳಾಗಿರ್ಬೋದು, ಡ್ಯೂಟಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, CMOಗಳಾಗಿರ್ಬೋದು, ಆಂಬುಲೆನ್ಸ್ ಡ್ರೈವರ್ಸ್ ವಿತ್ ಆಂಬುಲೆನ್ಸ್ ಎಲ್ಲರೂ ಆಸ್ಪತ್ರೆ ಮುಂದೆ ಸಜ್ಜುಗೊಳಿಸಿ ನಾನು ಎಲ್ಲರೂ ಇರಬೇಕು. ಇವತ್ತು ಕ್ರಿಕೆಟ್ ವಿಜಯೋತ್ಸವ ನಡೀತಾ ಇದೆ. ಏನಾದ್ರೂ ದುರದೃಷ್ಟವಶಾತ್ ಏನಾದ್ರೂ ತೊಂದರೆ ಆದಾಗ ಎಲ್ಲರೂ ಅದನ್ನ ನಿಭಾಯಿಸೋದಕ್ಕೆ ನಾವು ಸನ್ನದ್ಧರಾಗಿರ್ಬೇಕು ಅಂತ ನಮ್ಮ ಮೇಲಧಿಕಾರಿಗಳು, ನಮ್ಮ ಡೀನ್ ಅಂಡ್ ಡೈರೆಕ್ಟರ್ ನಿರ್ದೇಶನ ಮತ್ತು ನಮ್ಮ ನಿರ್ದೇಶನದ ಪ್ರಕಾರ ನಾವೆಲ್ಲ ಸನ್ನದ್ಧರಾಗಿದ್ವಿ. ಸುಮಾರು 4:15 ರೋಗಿಗಳು ಬರಕ್ ಸ್ಟಾರ್ಟ್ ಆಯ್ತು. 1 by 1 ಆಂಬುಲೆನ್ಸ್ ಯಾರು ಸಿಗ್ತಾರೋ ಅವರು ರೋಗಿಗಳನ್ನ ಶಿಫ್ಟ್ ಮಾಡಿದ್ರು. ನಮ್ಮ ಆಸ್ಪತ್ರೆಗೆ ಇದೇ ರೀತಿ ಸುಮಾರು ರಾತ್ರಿ ಆಲ್ಮೋಸ್ಟ್ 9:30 ವರೆಗೂ ಸುಮಾರು 18 ಜನ ರೋಗಿಗಳನ್ನ ಶಿಫ್ಟ್ ಮಾಡಿದ್ರು. ಆಮೇಲೆ ಬ್ರಾಡ್ ಆಸ್ಪತ್ರೆಗೆ ಬರೋದ್ರೊಳಗಡೆನೆ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು ಸುಮಾರು 6 ಜನ ಇದ್ರು. ಈ 6 ಜನದಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಎಲ್ಲಾ 6 ಜನರು 25 ವರ್ಷದ ವಯೋಮಾನದವ್ರು ಇರ್ತಾರೆ. ಆಮೇಲೆ ಅದರಲ್ಲಿ ಸುಮಾರು 13 ವರ್ಷದ ಒಂದು ಹೆಣ್ಮಗಳು ಇರ್ತಾರೆ. ಆಮೇಲೆ ಅದರಲ್ಲಿ ಒಬ್ಬ ಶ್ರವಣ್ ಅಂತ, ಮೋಸ್ಟ್ ಪ್ರಾಬಲಿ ಶ್ರವಣ್ ಅಂತ, ಚಿಂತಾಮಣಿ ಕಡೆ ಹುಡುಗ. ಅವನು ಅಂಬೇಡ್ಕರ್ ಮೆಡಿಕಲ್ ಡೆಂಟಲ್ ಕಾಲೇಜ್ ವಿದ್ಯಾರ್ಥಿ, ಡೆಂಟಲ್ ವಿದ್ಯಾರ್ಥಿ ಆಗಿರ್ತಾರೆ. ಅವರು ದುರ್ದೈವ ವಶಾತ್ ಅವರು ಒಂದು ಸಂದರ್ಭದಲ್ಲಿ ಕಾಲ್ ತುಳಿತದಿಂದ ಸಾವನ್ನ ಸಂಭವಿಸಿ ಇಲ್ಲಿಗೆ ಆಸ್ಪತ್ರೆ ತಂದಿದ್ದಾರೆ. ಸೊ ಓವರ್ ಆಗಿ ಟೋಟಲ್ ಆಗಿ ಓವರ್ ಆಲ್ 6 ಡೆಡ್ ಬಾಡೀಸ್, 18 ಪೇಷಂಟ್ಸ್ ಅಲ್ಲಿ ನಾವು ಸುಮಾರು 10 ಜನ ರೋಗಿಗಳನ್ನ ಒಳರೋಗಿಗಳಾಗಿ ಅಡ್ಮಿಟ್ ಮಾಡ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಉಳಿದ 8 ಜನ ಹೊರರೋಗಿಗಳ ಬೇರೆಗೆ ಚಿಕಿತ್ಸೆಯನ್ನ ಪಡೆದುಕೊಂಡು ಅವರ ಪೇರೆಂಟ್ಸ್, ಅವರ ಸಂಬಂಧಿಗಳು, ಸ್ನೇಹಿತರು ಬಂದ ನಂತರ ಮನೆಗಳಿಗೆ ತೆರಳಿರ್ತಾರೆ. ಆಮೇಲೆ ಈ 10 ಜನದಲ್ಲಿ 3 ಜನ ರೋಗಿಗಳು ಸ್ವಲ್ಪ ಕಾಲುಗಳು 2 ಬೋನ್ ಕಾಲ್ ಫ್ರಾಕ್ಚರ್ ಆಗಿ 3 ಜನ ರೋಗಿಗಳು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅದರಲ್ಲಿ ಒಬ್ಬ ರೋಗಿ ಬೆಳಗ್ಗೆ ನಾವು ಬೇರೆ ಕಡೆ ಹೋಗ್ತೀನಿ ಅಂತ ಅವರು ನಮ್ಮ ಎಗನಿಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳ್ತೀವಿ, ಅವ್ರು ಹೊರಗಡೆ ಬೇರೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಅನ್ಕೊಂತೀನಿ. ಇನ್ನು 2 ರೋಗಿಗಳಿಗೆ ಮೂಳೆ ಮುರಿತ ಆಗಿದೆ. ಮೂಳೆ ಮುರಿತದಿಂದ ಇರೋರಿಗೆ ನಾವು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ಕೊಂಡಿದೀವಿ. ಏನ್ ಚಿಕಿತ್ಸೆ ಬೇಕು, ಎಕ್ಸ್ರೇ, CT ಸ್ಕ್ಯಾನ್ ಏನೇನ್ ಬೇಕು ಅವೆಲ್ಲ ನಾವು ಮಾಡ್ಕೊಂಡು ಆಪರೇಷನ್ ಮಾಡೋದಕ್ಕೆ ನಮ್ಮ ಮೂಳೆ ತಜ್ಞರು ಸನ್ನದ್ಧರಾಗಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಆಲ್ಮೋಸ್ಟ್ ಆಪರೇಷನ್ ಮಾಡತಕ್ಕಂತ ಒಂದು ಏರ್ಪಾಟನ್ನ ನಾನು ಮಾಡಿದ್ದೀನಿ. ಆಮೇಲೆ ಸುಮಾರು 10 ಜನದಲ್ಲಿ ಬೇರೆ 7 ಜನ ಜನರಲ್ ಸರ್ಜರಿನಲ್ಲಿ, ಅಂದ್ರೆ ನನ್ನ ಯೂನಿಟ್ ಅಲ್ಲಿ ಜನರಲ್ ಸರ್ಜರಿನಲ್ಲಿ ಸುಮಾರು 7 ಜನ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದ್ವು, ತಲೆಗೆ ಏಟು, ತರ್ಚಿದ ಗಾಯಗಳು, ಉಸಿರಾಟಕ್ಕೆ ತೊಂದರೆ, BP ಕಡಿಮೆ ಆಗಿ ಬಂದಿದ್ದವರು. ಅವರಲ್ಲಿ ಸುಮಾರು ಜನ ಆಲ್ಮೋಸ್ಟ್ ರಾತ್ರಿನೇ ಸುಮಾರು ಜನ ಮನೆಗೆ ಪೇರೆಂಟ್ಸ್ ಬಂದ್ಮೇಲೆ ಚೆನ್ನಾಗಿದ್ದವರೆಲ್ಲ ಮನೆಗೆ ಕರ್ಕೊಂಡು ಹೋದ್ರು. ಈಗ ಸುಮಾರು 4 ಜನ ರೋಗಿಗಳಿದ್ದಾರೆ. ಅವ್ರನ್ನು ಈಗಾಗಲೇ ನಾವು ಪೇರೆಂಟ್ಸ್ ಬಂದು ಚೆನ್ನಾಗಿದ್ದಾರೆ ಸರ್, ನಾವು ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ಕಳ್ಸಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರನ್ನು ನಾವು ಕಳ್ಸಿಕೊಡ್ತೀವಿ. ಈಗ ಒಂದು ಮಗು ಬಿಲಾಲ್ ಅಂತ ಒಂದು ಹುಡುಗ ಇದ್ದಾನೆ, ಪೀಡಿಯಾಟ್ರಿಕ್ಸ್ ಅಲ್ಲಿ ಸುಮಾರು 14 ವರ್ಷದ ಹುಡುಗ. ಅವನು ಚೆನ್ನಾಗಿದ್ದಾನೆ. ಈಗ ನೋಡ್ಕೊಂಡು ನೀವು ಫೋನ್ ಮಾಡಿದಾಗ ಅಲ್ಲೇ ಇದ್ದೆ ನಾನು, ನೋಡ್ಕೊಂಡು ಬರ್ತಾ ಇದ್ದೆ. ಅವನಿಗೆ ಒಂಚೂರು ಕಣ್ಣಲ್ಲಿ ಸಬ್ ಕಂಜಂಕ್ಟಿವಲ್ ಹೆಮರೇಜ್ ಅಂತ ಹೇಳ್ತೀವಿ, ಆ ಹೆಮರೇಜ್ ಆಗಿದೆ. ನಮ್ ಕಣ್ ಡಾಕ್ಟರ್ಸ್ಗೆ ನೋಡ್ಕೊಂಡ ಕೇಳಿದೀನಿ. 1 or 2 days ಇಟ್ಕೊಂಡು ಈಸ್ ಆಲ್ಸೋ ಔಟ್ ಆಫ್ ಡೇಂಜರ್. ಇದು ಆಗಬಾರ್ದಾಗಿತ್ತು. ಇದೊಂಥರ ದುರ್ದೈವದ ಸಂಗತಿ. ದೃಷ್ಟಿಗೆ ಸಮಸ್ಯೆ ಏನೂ ಇಲ್ಲ ಸರ್, ದೃಷ್ಟಿಗೆ ಏನು ಸಮಸ್ಯೆ. 24 ಜನ ಸರ್. 24 ಜಲ್ಲಿ ಈಗ ಆಲ್ಮೋಸ್ಟ್ ಆರ್ಥೋಪೆಡಿಕ್ 2 ಇದೆ, ಜನರಲ್ ಸರ್ಜರಿ 3 ಇದೆ ಸರ್.
ಟೋಟಲ್ 5 ಮಂದಿ ಇದ್ದಾರೆ. ಆ 3 ಜನ ಈಗಲೂ ಡಿಸ್ಚಾರ್ಜ್ ಮಾಡ್ತೀವಿ ಸರ್, ಅವ್ರು ರೆಡಿ ಇದ್ದಾರೆ. ಈಗ ಇಬ್ರು ಅವ್ರ ಚಿಕಿತ್ಸೆ ಬೇಕಾಗಿದೆ ಅವ್ರು ಇರ್ತಾರೆ. ಗಂಡು ಹುಡುಗ, ಅಲ್ಲಿ ಒಬ್ಬ ಪೀಡಿಯಾಟ್ರಿಕ್ ಹುಡುಗ, ಇನ್ನಿಬ್ರು ಕಾಲ್ ಮುರಿದಾರೆ, ಒಟ್ಟು 3 ಜನ ಇದ್ದಾರೆ. ಹೌದೌದು, ಇನ್ನೆಲ್ಲ ಬೇರೆ ಬೇರೆ ಇಲ್ಲ, ಎಲ್ಲ ಚೆನ್ನಾಗಾಗಿ ಡಿಸ್ಚಾರ್ಜ್ ಆಗಿದೆ. ಮೃತಪಟ್ಟಿದ್ದು 6 ಜನ ಪೋಸ್ಟ್ ಮಾರ್ಟಮ್ ಆಗಿದೆಯಾ? ನಾವು ರಾತ್ರಿನೇ ನಾವು ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಸಚಿವರ ನಿರ್ದೇಶನದ ಮೇರೆಗೆ, ಅವರ ಆದೇಶದ ಮೇರೆಗೆ ನಾವು ರಾತ್ರಿನೇ ಸುಮಾರು ಜನ ನಮ್ಮ ಸಚಿವರುಗಳು ಬಂದಿದ್ರು, ಬೇರೆ ಬೇರೆ ಪಕ್ಷದ ನಾಯಕರೆಲ್ಲ ಬಂದಿದ್ರು. ಸೊ ಅವರುಗಳ ಆದೇಶದ ಮೇರೆಗೆ ನಾವು ಫುಲ್ ನೈಟ್ ನಾವು ಅರ್ಲಿ ಮಾರ್ನಿಂಗ್ ವರೆಗೂ ನಾವು ಪೋಸ್ಟ್ ಮಾರ್ಟಮ್ ಮಾಡಿದೀವಿ. ಅರ್ಲಿ ಮಾರ್ನಿಂಗ್ ಬೈ 4 o'clock ನಾವು ಆಲ್ಮೋಸ್ಟ್ 5 ಜನದ ಪೋಸ್ಟ್ ಮಾರ್ಟಮ್ ಮಾಡಿ ಕಳ್ಸಿಕೊಟ್ಟಿದೀವಿ. ಇನ್ನೊಂದಿತ್ತು ಗುಲ್ಬರ್ಗದು, ಯಾದಗಿರಿದು, ಅದು ಇವತ್ತು ಮುಗಿಸಿದೀವಿ. ಆಲ್ಮೋಸ್ಟ್ 6 ಜನದ್ದು ಪೋಸ್ಟ್ ಮಾರ್ಟಮ್ ನಮ್ಮ ಆಸ್ಪತ್ರೆಯಲ್ಲಿ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ವೈದ್ಯರು ಬಹಳ ಚೆನ್ನಾಗಿ ಪಾಪ ರಾತ್ರಿ ಆಗಲು ಅನ್ನೋದೇ ಮಾಡ್ಕೊಟ್ಟಿದ್ದಾರೆ. ಏನು ಘಟನೆಗೆ ಕಾರಣ ಏನಾದ್ರೂ ಗೊತ್ತಾಗಿದೆ? ಇನ್ಸಿಡೆಂಟ್ಗೆ ಏನು ಉಸಿರು ಕಟ್ಟಿದ್ಯಾ, ಇಲ್ಲ ಬಿದ್ದಿದ್ದಾರಾ, ಗಾಯಗಳಾಗಿದ್ಯಾ? ಈಗ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ನಮ್ಗೆ ಬ್ಲಾಡ್ ಡೆಡ್ ಪೇಷಂಟ್ಸ್ ಗೆ ಯಾರು ಎಕ್ಸ್ಟರ್ನಲ್ ಇಂಜುರೀಸ್ ಇರ್ಲಿಲ್ಲ. ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಗೆ ಎಕ್ಸ್ಟರ್ನಲ್ ಇಂಜುರೀಸ್ ಇರ್ಲಿಲ್ಲ. ಎಲ್ರು ಹಿಸ್ಟ್ರಿ ಏನಂತಂದ್ರೆ ಸ್ಟಾಂಪೇಡ್ ಆಗಿ ಬ್ಯಾರಿಕೇಡ್ ಬಿಟ್ಟು ಜನ ಎಲ್ಲ ತುಳ್ಕೊಂಡು ಹೋದ್ರು ಅಂತಕ್ಕಂತ ಒಂದು ರೀತಿನಲ್ಲಿ ಎಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಾನು ಅವ್ರದ್ದು ಇನ್ನೂ ಸಂಪೂರ್ಣ ವರದಿ ನನಗೆ ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರೆ ಅಲ್ಲಿ ಇದ್ರ ಪ್ರಕಾರ ಉಸಿರಾಟದ ತೊಂದರೆಯಿಂದನೇ ಅವರು ಟ್ರಮ್ಯಾಟಿಕ್ ಆಸ್ಫಿಕ್ಸಿಯಾ ಅಂತೀವಿ, ಆತರ ಆಗಿರ್ಬಹುದು ಅಂತ ಇದು ನನ್ಗೆ. ಅದ್ರ ಬಗ್ಗೆ ನಿರ್ದಿಷ್ಟ ವರದಿ ಬೇಕು ಅಂದ್ರೆ ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ ಸತೀಶ್ ಅಂತ ಇದ್ದಾರೆ, ಅವ್ರ ಮುಖಾಂತರ ತಿಳ್ಕೊಂಬೋದು ಸರ್.